ಒಪ್ಪತ್ತುಂಡವ ಯೋಗಿ, ಎರಡು ತುಂಡವ ಭೋಗಿ, ಮೂರತ್ತುಂಡವ ರೋಗಿ ಅಂತ. ನಾಲ್ಕೊತ್ತುಂಡವನನ್ನು ದೇಶದ್ರೋಹಿ ಅಂತ ಕರಿಬೇಕು. ಒಂದು ನಿಮಿಷ ಉಸಿರು ಒಳಗಡೆ ಹೋಗಿ ಬರೋದು ನಿಲ್ತು ಅಂತಂದರೆ ಎಲ್ಲ ದೇಹಗಳಿಗೂ ಒಂದೇ ಹೆಸರಾಗ್ಬಿಡತ್ತೆ. ವೈದ್ಯರು ಹೇಳ್ತಾರೆ ಬೆಳಗ್ಗೆ ತಿಂಡಿನ ಮಾತ್ರ ನೀವು ಬಿಡಲೇಬಾರ್ದು ಅಂತ. ಆದರೆ ಏನು ತಿಂಡಿ ಅನ್ನೋದ್ರಲ್ಲೇ ನಮಗೆ ತುಂಬ ಗೊಂದಲಗಳಿರೋದು. ಫಲಾಹಾರನೇ ನಮ್ಮ ದೇಶದ ಅತ್ಯಂತ ಪುರಾತನವಾದ ಆಹಾರ. ಅದು ಲೆಕ್ಕ ಇಟ್ಕೊಂಡು ಊಟ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನನ್ನ ದೇಹ ನನಗೆ ಹೇಳತ್ತೆ ಸಾಕು ಈ ಆಹಾರ ನಿಲ್ಲಿಸು ಅಂತ. ಇಡೀ ವಿಶ್ವದಲ್ಲಿ ಇದರ ಅರಿವೇ ಇಲ್ಲದಿರೋನು ಅಂದರೆ ಮನುಷ್ಯ ಒಬ್ಬ ಮಾತ್ರ. ನಮಸ್ಕಾರ ಬಂಧುಗಳೇ, ನಾನು ಡಾಕ್ಟರ್ ಕಮಲಂ ಕೃಷ್ಣ. ನಮ್ಮ ಜೀವನ ಶೈಲಿ ಮತ್ತು ಆರೋಗ್ಯದ ಮಧ್ಯೆ ಇರುವಂಥ ಸಂಬಂಧ, ಇಂದಿನ ಯಾಂತ್ರಿಕ ಬದುಕಿನಲ್ಲಿ ನಾವು ಹೇಗಿದ್ದೀವಿ ಅಂತಂದರೆ, ನಾವು ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅನ್ನೋದೇ ನಮಗೆ ಗೊತ್ತಿಲ್ಲ. ಅಷ್ಟು ವೇಗವಾಗಿ ನಮ್ಮ ಜೀವನವನ್ನು ಒಂದಷ್ಟು ಹಸನು ಮಾಡ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ವೇಗವಾಗಿ ಓಡ್ತಾ ಇದ್ದೀವಿ. ನಿತ್ಯ ಬೆಳಗಾದರೆ ಯಾವುದೋ ಒಂದು ಕೆಲಸ ಹಿಡ್ಕೊಂಡು ಓಡ್ತಾನೇ ಇದ್ದೀವಿ. ಒಂದಷ್ಟು ಸಂಪಾದನೆ ಮಾಡಬೇಕು, ಈ ದೃಷ್ಟಿಯಲ್ಲಿ ನಮ್ಮ ಆರೋಗ್ಯವನ್ನು ಕೈ ಬಿಡ್ತಾ ಇದ್ದೀವಿ. ಅದರ ನಂತರ ಇದರಿಂದ ಈ ಒತ್ತಡಗಳಿಂದ ಬರುವಂಥ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಅಂತ ಒಂದಷ್ಟು ಔಷಧ ಪದ್ಧತಿಗಳಿಗೆ ಶರಣಾಗಿದ್ದೀವಿ. ಪ್ರಮುಖವಾಗಿ ಹೇಳಬೇಕು ಅಂದರೆ ಆಯುರ್ವೇದ, ಆಮೇಲಿಂದ ಹೋಮಿಯೋಪತಿ, ಅಲೋಪತಿ, ಹೀಗೆ ಬೇರೆ ಬೇರೆ ರೀತಿ ಔಷಧಗಳ ಹಿಂದೆ ಹೋಗಿ ನಮ್ಮ ಆರೋಗ್ಯವನ್ನು ಮರಳಿ ಪಡೆಯುವಂಥ ಪ್ರಯತ್ನ ಮಾಡ್ತಿದ್ವಿ. ಆದರೆ ಒಂದು ಸತ್ಯವಾದ ವಿಚಾರ ಅಂತಂದರೆ, ನಮ್ಮ ಜೀವನ ಶೈಲಿ ಬದಲಾಗದ ಹೊರತು, ನಮ್ಮ ಯೋಚನೆಗಳು ಬದಲಾಗದ ಹೊರತು ಖಂಡಿತವಾಗ್ಲೂ ನಮಗೆ ಆರೋಗ್ಯ ವಾಪಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ನಾವು ತಗೊಂಡಿರುವಂಥ ಶೀರ್ಷಿಕೆ ನಮ್ಮ ಜೀವನ ಶೈಲಿ ಮತ್ತು ಆರೋಗ್ಯ. ಒಂದು ಸರಳವಾದ ಜೀವನ ಶೈಲಿ ಹೇಗಿದ್ದರೆ ನಮ್ಮ ಆರೋಗ್ಯ ನಿಲ್ಲತ್ತೆ, ಚೆನ್ನಾಗಿ ಇರುತ್ತೆ ಅನ್ನೋದು ತೊಗೊಂಡ್ರೆ, ಉದಾಹರಣೆಗೆ ಮೊದಲನೇದಾಗಿ ನಾವು ಸರಿ ಮಾಡ್ಕೋಬೇಕಾದ್ದೇನು ಅಂತಂದರೆ, ನಾವು ಮಲಗಿ ಮತ್ತು ಏಳುವಂಥ ಈ ಸಂದರ್ಭಗಳಿದೆಯಲ್ಲ, ಇದನ್ನು ಮೊದಲು ಬದಲಾಯಿಸಬೇಕು. ಸಾಮಾನ್ಯವಾಗಿ ನಾವು ಬೆಳಗ್ಗೆ ಏಳಲಿಕ್ಕೆ ಅಂತ ಅಲಾರಾಮ್ ಇಟ್ಕೋತೀವಿ. ನನ್ನನ್ನು ಕೇಳಿದ್ರೆ, ನಾವು ಏಳೋದಕ್ಕಿಂತ ಮಲಗೋಕ್ಕೆ ಅಲಾರಾಮ್ ಇಟ್ಕೊಂಡು ಬೇಗ ಮಲಗಿದ್ರೆ ನಮ್ಮ ಆರೋಗ್ಯ ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತಂತೆ. ಇಲ್ಲೇನು ಅಂದರೆ, ಸಹಜವಾಗಿ ನಮಗೆ ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಸಂದರ್ಭಗಳು ಅಂತಂದರೆ, ಚಂದ್ರ ಬರ್ತಾ ಇದ್ದಂಗೆ ಮಲಗಬೇಕು, ದೇಹಕ್ಕೆ ವಿಶ್ರಾಂತಿ ಕೊಡಬೇಕು. ಸೂರ್ಯ ಹುಟ್ಟಕ್ಕೆ ಮುಂಚೆ ಎದ್ದು ಸೂರ್ಯನಿಂದ ನಾವು ಶಕ್ತಿನ ಪಡ್ಕೊಳ್ಳೋಕ್ಕೆ ಸಿದ್ಧರಾಗಿರಬೇಕು. ಹೀಗಿದ್ದಾಗ ನಮಗೆ ಆರೋಗ್ಯ ಸಹಜವಾಗೇ ಲಭಿಸುತ್ತೆ. ಆದರೆ ಈ ಎರಡೂ ಸಂದರ್ಭಗಳಲ್ಲಿ ನಾವು ತಪ್ಪು ಮಾಡ್ತಾ ಇರೋದೇನು ಅಂತಂದರೆ, ನಮಗೆ ಯಾವುದೋ ಟೈಮಲ್ಲಿ ಮಲಗಿದ್ರಾಯಿತು. ಒಟ್ಟಿನಲ್ಲಿ ಏನು ಅಂತಂದರೆ, ಒಂದಷ್ಟು ನಮಗೆ ಗೈಡೆನ್ಸ್ ಏನು ಸಿಕ್ಕಿದೆ ಅಂದರೆ, ದಿನಕ್ಕೊಂದು 6 ಗಂಟೆ ಮಲಗಬೇಕು, 8 ಗಂಟೆ ಮಲಗಬೇಕು, 10 ಗಂಟೆ ಮಲಗಬೇಕು, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಆದರೆ ಸತ್ಯವಾಗಲೂ ಅದು ಯಾವುದಕ್ಕೂ ರೆಕ್ಕೆ ಪುಕ್ಕನೂ ಇಲ್ಲ, ಕೈ ಕಾಲು ಇಲ್ಲ. ನನಗೆ ಎಷ್ಟು ವಿಶ್ರಾಂತಿ ಬೇಕು ಅನ್ನೋದು ನನ್ನ ದೇಹ ಡಿಸೈಡ್ ಮಾಡುತ್ತೆ. ಯಾಕೆಂದರೆ ಒಬ್ಬ ಮನುಷ್ಯನ ವಿಶ್ರಾಂತಿ ಅನ್ನೋದು ಬಂದು ಆತನ ಆಹಾರ ಮತ್ತು ಆತನ ಆಲೋಚನೆಗಳು, ಆತನ ಚಟುವಟಿಕೆಗಳು, ಹೀಗೆ ಎಲ್ಲವನ್ನು ಅವಲಂಬಿಸಿರುತ್ತೆ. ಹಾಗಾಗಿ ಇಷ್ಟೇ ನಿದ್ದೆ ಬೇಕು ಅಂತ ನಮಗೆ ಹೊರಗಡೆಯಿಂದ ಯಾರೂ ಹೇಳಲಿಕ್ಕಾಗಲ್ಲ. ಅದೇ ರೀತಿಯಲ್ಲಿ ಆಹಾರವನ್ನು ಕೂಡ ಎಷ್ಟು ಬೇಕು ಅನ್ನೋದು ನಮ್ಮ ದೇಹನೇ ಹೇಳುತ್ತೆ. ಅದನ್ನು ಅನುಸರಿಸಿ ನಾವು ಮುಂದುವರಿತಾ ಹೋದ್ವಿ ಅಂತಂದರೆ ಆರೋಗ್ಯ ಬಹಳ ಸರಳವಾಗಿ ಉಳ್ಕೊಳ್ಳುತ್ತೆ. ನಮ್ಮ ಜೀವನ ಶೈಲಿ ಹೇಗಿರಬೇಕು ಅನ್ನೋದನ್ನು ಹೇಳಬೇಕು ಅಂತಂದರೆ, ನಿತ್ಯ ಬೆಳಗಾದರೆ ಸಂಜೆ ತನಕ ನಮ್ಮ ಜೀವನ ಶೈಲಿ ಹೇಗಿದ್ದರೆ ಆರೋಗ್ಯ ಉತ್ತಮವಾಗಿರುತ್ತೆ ಅನ್ನೋದಕ್ಕೆ ನಮ್ಮ ಅತ್ಯಂತ ಪ್ರಾಚೀನರು ಹೇಳಿದಂಥ ಚರಕ, ಸುಶ್ರುತ ಸಂಹಿತೆಯಲ್ಲಿ ಇರುವಂಥ ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಈ ಗ್ರಂಥಗಳಿಂದ ಆಯ್ದ ಕೆಲವು ಅಂಶಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಸರಳ. ಬೆಳಗ್ಗೆ ನಾವು ಬೇಗ ಹೇಳೋದು ಯಾಕೆ ಹೇಳಬೇಕು ಬೇಗ ಅಂತಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂತಾರೆ. ಯಾಕೆಂದರೆ ಆಗಿನ್ನೂ ಸೂರ್ಯ ಬಂದಿರಲ್ಲ. ಸೂರ್ಯ ಬರಲಿಕ್ಕೆ 1.5 ಗಂಟೆ ಮುಂಚೆ, ಅಂದರೆ ಇದನ್ನು ನಾವು ಮುಹೂರ್ತ ಅಂತ ಕರಿತೀವಿ. ಸಾಮಾನ್ಯವಾಗಿ ಮುಹೂರ್ತಕ್ಕೆ ಅರ್ಥ ಇರೋದು 48 ನಿಮಿಷ ಅಂತೇಳಿ. ಹಾಗಿರೋದ್ರಿಂದ ಕನಿಷ್ಠ 1.5 ಮುಹೂರ್ತ ಮೊದಲೇ ಸೂರ್ಯ ಹುಟ್ಟಲಿಕ್ಕೆ ನಾವು ಎದ್ವಿ ಅಂತಂದರೆ, ಸೂರ್ಯನಿಂದ ಬರುವಂಥ ಸಂಪೂರ್ಣ ಶಕ್ತಿಯನ್ನು ನಮ್ಮ ದೇಹ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬೆಳಗ್ಗೆ ಬೇಗ ಹೇಳಬೇಕಾದಂಥ ಅನಿವಾರ್ಯತೆ. ಅದಾದ ನಂತರ ಎದ್ದ ತಕ್ಷಣ ನಾವು ಏನೋ ಮಾಡೋದಕ್ಕಿಂತನೂ ನಮ್ಮ ದೇಹ, ಇಡೀ ದೇಹ ಸೃಷ್ಟಿಯಾಗಿರೋದು ಕನಿಷ್ಠ 70ರಿಂದ 78% ಪ್ರತಿಶತ ಬಂದು ನೀರಿನಿಂದನೇ ಆಗಿರುವಂಥದ್ದು. ಇಡೀ ಜಗತ್ತು ನಮಗೆ ಗೊತ್ತಿರೋ ಹಾಗೆ 3/4 ಅಂಶ ನೀರೇ ಇದೆ. ಹಾಗೆ ನಮ್ಮ ದೇಹದಲ್ಲೂ ಕೂಡ ಕನಿಷ್ಠ 4/3 ಅಂಶ ನೀರೇ ಇರೋದ್ರಿಂದ ಮೊದಲಿಗೆ ನಾವು ಉಷಪಾನ ಅಂತ ಕರಿತಾ ಇದ್ವಿ.
ಅಂದರೆ ಸೂರ್ಯ ಹುಟ್ಟಕ್ಕೆ ಮುಂಚೆ ಹೇಳ್ತೀವಲ್ಲ, ಎದ್ದ ತಕ್ಷಣ ಏನೋ ಅರ್ಜೆಂಟ್ ಮಾಡಿಕೊಂಡು ಎದ್ದು ಓಡೋಗೋದಕ್ಕಿಂತನೂ ಕನಿಷ್ಠ ಒಂದಷ್ಟು ನೀರು, ಅಂದರೆ ನಮ್ಮ ದೇಹದ ಅಗತ್ಯಕ್ಕೆ ತಕ್ಕಷ್ಟು 1 ಗ್ಲಾಸೋ ಅಥವಾ 2 ಗ್ಲಾಸೋ ತಗೊಂಡು ನಿಧಾನವಾಗಿ ಬಾಯಿ ತುಂಬ ನೀರು ತುಂಬಿಕೊಳ್ಳೋದು, ಗುಟುಕಾಗಿ ನಿಧಾನವಾಗಿ ನೀರನ್ನು ತೊಗೊಂಡ್ವಿ ಅಂದರೆ, ಒಂದಷ್ಟು ಸಲೈವ ಅದ್ರ ಜೊತೆಗೆ ಮಿಶ್ರ ಮಾಡಿ ತೊಗೊಂಡ್ವಿ ಅಂತಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಬಹಳ ಸರಳವಾಗಿ ಸುಲಭವಾಗಿ ಹಾಗೇ ಬರುತ್ತೆ. ಏನೂ ಮಾಡೋದು ಬೇಡ, ಕೇವಲ ನೀರು ತಗೊಳ್ಳೋ ಒಂದು ಕ್ರಮದಿಂದಲೇ. ಹಾಗಾಗಿ ಬೆಳಗ್ಗೆ ಎದ್ದು ಕೂಡಲೇ ನೀರು ಕುಡಿಯೋದು ಅಗತ್ಯ. ಅದಾದ ನಂತರ ನಮ್ಮ ನಿತ್ಯ ಕರ್ಮಗಳೇನಿದೆಯಲ್ಲ, ಸೊ ಅದನ್ನು ಮುಗಿಸುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಅಂತಂದರೆ, ನಾವು ಸ್ನಾನ ಅನ್ನೋದಿದೆಯಲ್ಲ, ಸ್ನಾನ ಅನ್ನೋದು ಒಂದು ಅದ್ಭುತವಾದ ವಿಷಯ. ಸ್ನಾನ ಮಾಡೋದೇ ನಮ್ಮನ್ನು ನಾವು ಚೈತನ್ಯಮಯಗೊಳಿಸಲಿಕ್ಕೆ. ಬಾಯಿಂದ ಹೇಗೆ ನೀರು ಕುಡಿತೀವಿ, ಇಡೀ ಚರ್ಮದ ಮೂಲಕ ದೇಹದ ಒಳಕ್ಕೆ ನೀರನ್ನು ತಗೊಳ್ಳೋದು, ಆ ಮೂಲಕ ಶಕ್ತಿಯನ್ನು, ಪಂಚಭೂತಗಳಲ್ಲಿ ಪ್ರಮುಖವಾದ ಈ ಜಲಶಕ್ತಿಯನ್ನು ಒಳಗೆ ತಗೊಳ್ಳುವಂಥ ಒಂದು ಕ್ರಮ ಸ್ನಾನ ಮಾಡೋದು. ಇಲ್ಲಿ ಹೆಚ್ಚು ಸಾಬೂನುಗಳನ್ನು ಬಳಸಬೇಕು, ಶಾಂಪು ಬಳಸಬೇಕು, ಆ ಥರದ್ದು ಏನೂ ಇಲ್ಲ. ಬೇಕಾಗಿರೋದು ಕೇವಲ ನೀರಿನ ಶಕ್ತಿ. ಒಂದಷ್ಟು ನೀರನ್ನು ಮೈ ಮೇಲೆ ನಿಧಾನವಾಗಿ ಹಾಕುವಂಥದ್ದು. ಮತ್ತು ನಮ್ಮ ಸಂದುಗಳೇನಿದೆಯಲ್ಲ, ಪ್ರಮುಖವಾದ ಸಂದುಗಳು, ಅವನ್ನು ಸಣ್ಣದಾಗಿ ಒಂದು 10-15 ಸೆಕೆಂಡ್ ಮಸಾಜ್ ಮಾಡೋದ್ರ ಮೂಲಕ ದೇಹವನ್ನು ಚೈತನ್ಯಮಯಗೊಳಿಸ್ಬೋದು. ಅದಾದಮೇಲೆ ನಿತ್ಯ ಒಂದಷ್ಟು ವ್ಯಾಯಾಮ. ದೇಹಕ್ಕೆ, ನಮ್ಮ ಶರೀರಕ್ಕೆ ಇವತ್ತು ವ್ಯಾಯಾಮ ಇಲ್ಲದಂತಾಗಿದೆ. ಕೇವಲ ನಾವು ಯಾವುದೋ ಒಂದು ಕೆಲಸನ ಇಟ್ಕೊಂಡು ಕೆಲಸದಿಂದನೇ ಹೋಗ್ತಾ ಇರೋದ್ರಿಂದ ವ್ಯಾಯಾಮ ರಹಿತ ಜೀವನ ಆಗಿದೆ. ಹಾಗಾಗಿ ಕನಿಷ್ಠ ಸರಳವಾದ ವ್ಯಾಯಾಮ ಹೀಗೇ ಮಾಡಬೇಕು ಅಂತ ಖಂಡಿತ ಏನು ಹೇಳೋದಿಲ್ಲ. ನೀವು ಜಿಮ್ಗೆ ಹೋಗ್ತಿರೋ ಅಥವಾ ಪಾರ್ಕ್ಗೆ ಹೋಗ್ತಿರೋ, ನಿಮಗೆ ಗೊತ್ತಿರೋ ಇಲ್ಲಿಲ್ಲದ ಸರ್ಕಸ್ ಮಾಡ್ತಿರೋ, ಅದೇನು ಹೇಳೋದು, ತುಂಬ ಸರಳವಾದ ವ್ಯಾಯಾಮ, ಅತಿ ಉಪಯುಕ್ತವಾದ ಹಾಗೂ ನಮಗೆ ಬೇಕಾಗಿರುವಂಥ ವ್ಯಾಯಾಮ ಅಂತ ನಮ್ಮ ಹಿಂದಿನವರು ಕಂಡುಕೊಂಡಂಥ ಯೋಗನ ಯಾಕೆ ನಾನು ಅಷ್ಟು ಗಟ್ಟಿಯಾಗಿ ಹೇಳ್ತೀನಿ ಅಂತಂದರೆ, 38 ವರ್ಷಗಳಿಂದ ಅದರಲ್ಲಿ ನನಗೆ ಸಿಕ್ಕಿರುವಂಥ ಅನುಭವ. ಅದ್ರ ಜೊತೆಗೆ ಯೋಗದ ವಿಶೇಷತೆಯೇ ಉಸಿರಾಟವನ್ನು ಬಿಟ್ಟು ನಾವೇನು ಮಾಡೋದೇ ಇಲ್ಲ. ಈ ದೇಹಕ್ಕೆ ಒಂದು ಪ್ರತ್ಯೇಕ ಹೆಸರು ಇರೋದೇ ಉಸಿರು ಒಳಗೆ ಹೋಗಿ ಹೊರಗೆ ಬರೋ ತನಕನೇ. 1 ನಿಮಿಷ ಉಸಿರು ಒಳಗಡೆ ಹೋಗಿ ಬರೋದು ನಿಲ್ತು ಅಂತಂದರೆ ಪ್ರಪಂಚದ ಎಲ್ಲ ದೇಹಗಳಿಗೂ ಒಂದೇ ಹೆಸರಾಗ್ಬಿಡತ್ತೆ. ಹಾಗಿರೋದ್ರಿಂದ ಪ್ರಾಣ ಬಹಳ ಮುಖ್ಯ. ಪ್ರಾಣವನ್ನು ಮತ್ತಷ್ಟು ಚೆನ್ನಾಗಿ ಬಳಸ್ಕೊಂಡಷ್ಟು ಕೂಡ ನಮ್ಮೆಲ್ಲ ಅಂಗಾಂಗಗಳು ಶಕ್ತಿಯುತವಾಗುತ್ತೆ. ಆ ಮೂಲಕ ನಮ್ಮ ನಿತ್ಯ ಎಲ್ಲ ಚಟುವಟಿಕೆಗಳನ್ನು ನಾವು ಉತ್ಸಾಹದಿಂದ ಕಳೆಯೋಕ್ಕೆ ಅವಕಾಶ ಆಗತ್ತೆ. ಅದಾದ ನಂತರ ನಮ್ಮ ಆಹಾರ, ಬೆಳಗಿನ ಆಹಾರ ಸಾಮಾನ್ಯವಾಗಿ ಹೇಳ್ತಾರೆ, ಬೆಳಗ್ಗೆ ರಾಜನಂತೆ, ಮತ್ತು ಮಧ್ಯಾಹ್ನ ಕಾರ್ಮಿಕನಂತೆ, ರಾತ್ರಿ ಭಿಕ್ಷುಕನಂತೆ ಊಟ ಮಾಡಬೇಕು ಅಂತ ಹೇಳ್ತಾರೆ. ರಾಜನಂತೆ ಊಟ ಮಾಡೋದನ್ನು ನಾವು ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ರಾಜರಾದರೂ ಯಾರು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಮುದ್ದೆ, ಅದ್ರ ಜೊತೆಗೆ ಇನ್ನೇನೋ ನಮಗೆ ಬೇಕಾದ ಎಲ್ಲವನ್ನೂ ಏನು ತಿನ್ನಲ್ಲ. ಅತಿ ಸರಳವಾದ, ಸುಲಭವಾಗಿ ಜೀರ್ಣ ಆಗುವಂಥ ಆಹಾರಗಳೇ. ಫಲಾಹಾರನೇ ನಮ್ಮ ದೇಶದ ಅತ್ಯಂತ ಪುರಾತನವಾದ ಆಹಾರ. ಉಪಾಹಾರ ಅಥವಾ ಫಲಾಹಾರ, ಫಲವೇ ಬೆಳಗಿನ ಆಹಾರ, ಅದೇ ಇದ್ದದ್ದು. ಇವತ್ತು ಕೂಡ ನಮ್ಮ ಆಧುನಿಕ ವೈದ್ಯರು ಹೇಳ್ತಾರೆ, ಬೆಳಗ್ಗೆ ತಿಂಡಿನ ಮಾತ್ರ ನೀವು ಬಿಡಲೇಬಾರ್ದು ಅಂತ. ಆದರೆ ಏನು ತಿಂಡಿ ಅನ್ನೋದ್ರಲ್ಲೇ ನಮಗೆ ತುಂಬ ಗೊಂದಲಗಳಿರೋದು. ಈ ಬೆಳಗಿನ ಈ ಬ್ರೇಕ್ಫಾಸ್ಟ್, ಈ ತಿಂಡಿಗಳೆಲ್ಲ ಬಂದದ್ದೇ ನಮಗೆ ತುಂಬ ಇತ್ತೀಚೆಗೆ ಬಂದಂಥದ್ದು. ಅದ್ರ ಮೊದಲು ಇರಲೇ ಇಲ್ಲ. ಖಂಡಿತವಾಗ್ಲೂ ಒಂದು 50-60 ವರ್ಷ ಹಿಂದಕ್ಕೆ ಹೋದರೆ ನಮಗೆ 2 ಊಟ ದಿನಕ್ಕೆ. ಗಾದೆನೇ ಇದೆ ಅಲ್ವಾ, ನಮ್ಮಲ್ಲಿ ಲೋಕೋಕ್ತಿ ಒಂದಿದೆ, 9 ತುಂಡವ ಯೋಗಿ, 2 ತುಂಡವ ಭೋಗಿ, 3 ತುಂಡವ ರೋಗಿ ಅಂತ. ಅದಕ್ಕೆ ನಾವು ಇನ್ನೊಂದನ್ನು ಸೇರಿಸಿ ಹೇಳಬೇಕು ಅಂದರೆ 4 ತುಂಡವನನ್ನು ದೇಶದ್ರೋಹಿ ಅಂತ ಕರಿಬೇಕು. ಯಾಕೆಂದರೆ 4ನೇ ಹೊತ್ತಿನ ಊಟ ಅನ್ನೋದು ಅನಗತ್ಯ. ಆ ಊಟವನ್ನು ನಾವು ಇನ್ನೊಬ್ಬರ ಹತ್ರ ಕಿತ್ಕೊಂಡು ತಿಂತಾ ಇದ್ದೀವಿ ಅನ್ನೋ ಒಂದು ಅರಿವು ನಮಗಿರಬೇಕು. ಹಾಗಾಗಿ ಅಷ್ಟೊಂದು ಆಹಾರದ ಅಗತ್ಯ ಇಲ್ಲ. ಇನ್ನೊಂದೇನೆಂದರೆ, ಹೆಚ್ಚು ಆಹಾರ ಕೊಟ್ಟಷ್ಟು ಕೂಡ ದೇಹದಲ್ಲಿ ಜಡತ್ವ ಹೆಚ್ಚತ್ತೆ, ನಮ್ಮ ಚಟುವಟಿಕೆಗಳು ನಿಧಾನ ಆಗ್ತಾ ಬರುತ್ತೆ. ಹಾಗಾಗಿ ಸರಳವಾದ ಮತ್ತು ಅಗತ್ಯ ಇದ್ದಷ್ಟು ಆಹಾರ ಅಂತ ಹೇಳಿದೆ ಅಲ್ವಾ. ಅಗತ್ಯ ಇರೋದು ಹೇಗೆ ನಮಗೆ ಗೊತ್ತಾಗತ್ತೆ? ಸಾಮಾನ್ಯವಾಗಿ ಹೇಳ್ತಾರಲ್ವ, ಅಗತ್ಯ ಇರೋಷ್ಟು ನೀರು ಅಂತಂದರೆ ದಿನಕ್ಕೆ 2 ಲೀಟ್ರು, 3 ಲೀಟ್ರು, 6 ಲೀಟ್ರು, 8 ಲೀಟ್ರು ಅವ್ರವ್ರದ್ದೇ ಒಂದು ಲೆಕ್ಕಾಚಾರದಲ್ಲಿ ಹೇಳ್ತಾ ಹೋಗುತ್ತೆ. ಆದರೆ ನಾವು ಎಲ್ಲಿವರೆಗೂ ಪ್ರಕೃತಿನ ಹೊಂದ್ಕೊಂಡು ಪ್ರಕೃತಿಗೆ ಶರಣಾಗಿ ಬದುಕ್ತೀವಿ, ಅಲ್ಲಿವರೆಗೂ ಕೂಡ ಇದನ್ನು ಹೇಳಲಿಕ್ಕೆ ನಮಗೆ ಯಾವುದೇ ಒಬ್ಬ ವಿಶೇಷ ತಜ್ಞರು ಅಗತ್ಯ ಇಲ್ಲ. ದೇಹನೇ ಹೇಳ್ತಾ ಹೋಗುತ್ತೆ. ಅದರ ಅವಶ್ಯಕತೆ ದಿನದಿಂದ ದಿನಕ್ಕೆ ಬದಲಾಗ್ತಾನೆ ಹೋಗುತ್ತೆ. ಯಾಕೆಂದರೆ ದಿನದಿಂದ ದಿನಕ್ಕೆ ನಮ್ಮ ಚಿಂತನೆಗಳು ಬದಲಾಗುತ್ತೆ, ನಾವು ದೇಹವನ್ನು ಬಳಸೋ ಕ್ರಮ ಬದಲಾಗತ್ತೆ. ಹಾಗಾಗಿ ತಗೊಳ್ಳೋವಂಥ ನೀರು, ಪ್ರಮುಖವಾದ ಆಹಾರ, ಅದು ಕೂಡ ಬದಲಾಗತ್ತೆ. ಮತ್ತು ನಮ್ಮ ಬೆಳಗಿನ ಉಪಹಾರ ಕೂಡ ಯಾವಾಗಲೂ ನೋಡಿ, ಆಹಾರವನ್ನು ತೊಗೋಬೇಕಾದ್ರೆ ಇವತ್ತಿನ ದಿವಸ ಏನು ಮಾಡ್ತೀವಿ ಅಂತಂದರೆ,
ಟಿ ವಿ ನೋಡಿಕೊಂಡು ಮೊಬೈಲ್ ಇಟ್ಕೊಂಡು ಮತ್ತೇನೋ ಮಾಡಿಕೊಂಡು ಬೇರೆ ಕೆಲಸಗಳ ಜೊತೆಗೆ, ಅಂದರೆ ಊಟ ಅನ್ನೋದು ಒಂದು ರಿಚುವಲ್ ಸಂಪ್ರದಾಯ ಮಾಡಬೇಕಲ್ಲಪ್ಪ ಅಂತ ಮಾಡೋ ರೀತಿ ಆಗಿದೆ. ಖಂಡಿತವಾಗ್ಲೂ ಅಲ್ಲ. ಖಂಡಿತವಾಗ್ಲೂ ನಾವು ಮಾಡುವಂಥ ಯಾವುದೇ ಒಂದು ಕ್ರಿಯೆ ಪರಮ ಪವಿತ್ರವಾದ ಕ್ರಿಯೆ ಅಂತಂದರೆ ನಾವು ತಗೊಳ್ಳುವಂಥ ಆಹಾರ. ಯಾಕೆಂದರೆ ದೇಹದ ಅತಿ ಅಗತ್ಯವಾದದ್ದು ಆಹಾರ. ದೇಹದ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಮ್ಮೆಲ್ಲರ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಮಾನಸಿಕ ಆರೋಗ್ಯ ಚೆನ್ನಾಗಿದ್ರೇ ನಾವೇನೂ ಕೆಲಸ ಮಾಡ್ಬೋದು, ಯಾರ ಜೊತೆನೂ ಬೆರಿಬೋದು, ಸಮಾಜದಲ್ಲಿ ನಮ್ಮನ್ನು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಆಹಾರವನ್ನು ಗಮನಿಸ್ತಾ, ಅದರ ಸ್ವಾದವನ್ನು ಅನುಭವಿಸ್ತಾ, ರುಚಿಯನ್ನು ಕಂಡುಕೊಳ್ತಾ ಆಹಾರ ತಗೊಂಡಾಗ ನಮ್ಮ ದೇಹನೇ ನಮಗೆ ಎಷ್ಟು ಆಹಾರ ಬೇಕು ಅಂತ ಹೇಳ್ತಾ ಹೋಗುತ್ತೆ. ಏನು ಅಂತಂದ್ರೆ ಯಾವುದೋ ಒಂದು ಸಿಹಿ ನಮಗೆ ತುಂಬ ಇಷ್ಟವಾದ್ದೇ ತೊಗೊಂಡ್ರೂ ಕೂಡ ದೇಹಕ್ಕೆ ಸಾಕು ಅಂದ ತಕ್ಷಣ ನಮ್ಮ ರುಚಿಯ ಗ್ರಂಥಿಗಳೇನಿದೆಯಲ್ಲ, ನಾಲ್ಗೆಯಲ್ಲಿ ಟೇಸ್ಟ್ ಬಡ್ಸ್ ಅಂತೀವಲ್ಲ, ಅದು ಬಂದಾಗತ್ತೆ, ಕ್ಲೋಸ್ ಆಗುತ್ತೆ, ಅದು ರುಚಿ ಬಿದ್ದೋಗುತ್ತೆ. ನಾವು ಎಷ್ಟೇ ಇಷ್ಟವಾದ ಆಹಾರ ತೊಗೊಂಡ್ರೂ ಕೂಡ ಒಂದು ಮಿತಿ ಆದ ತಕ್ಷಣ ಅದು ಮುಚ್ಕೊಳ್ಳೋದ್ರಿಂದ ನಮಗೆ ಅದರಲ್ಲಿ ರುಚಿನೇ ಸಿಗಲ್ಲ. ಅಲ್ಲಿಗೆ ನನ್ನ ದೇಹ ನನಗೆ ಹೇಳುತ್ತೆ ಸಾಕು ಈ ಆಹಾರ ನಿಲ್ಲಿಸು ಅಂತ. ಆದರೆ ಇವತ್ತೇನಾಗಿದೆ ಅಂತಂದರೆ ಒಂದು ಅಳತೆ ಇಟ್ಕೊಂಡು ದಿನಕ್ಕೆ ಬೆಳಗ್ಗೆಗಿಷ್ಟು, ಮಧ್ಯಾಹ್ನಕ್ಕಿಷ್ಟು, ಸಂಜೆಗಿಷ್ಟು ಅಂತ ಅಳತೆ ಇಟ್ಕೊಂಡು ತಿಂತಾಯಿದ್ದೀವಿ. ಆ ರೀತಿ ಅಳತೆ ಇಟ್ಕೊಂಡು ಹಾಕಲಿಕ್ಕೆ ಇದು ಮಷೀನ್ ಅಲ್ಲ. 50 ಕಿಲೋಮೀಟ್ರ್ ಓಡಿದ್ರೆ ಇಷ್ಟು ಪೆಟ್ರೋಲ್ ಹಾಕಬೇಕು, ಡೀಸೆಲ್ ಹಾಕಬೇಕು, ಇಂಧನ ಹಾಕಬೇಕು ಅಂತ ಹಾಕ್ತೀವಲ್ಲ, ಆ ಥರ ಅಲ್ಲ. ನೀವು ಏನು ವೇಗದಲ್ಲಿ ಹೋಗ್ತೀರ, ನಿಮ್ಮ ಮಾನಸಿಕ ವೇಗ ಏನಿರುತ್ತೋ ಅದ್ರ ಮೇಲೆ ನಮ್ಮ ಆಹಾರ ಕೂಡ ಡಿಪೆಂಡ್ ಆಗುತ್ತೆ. ಮನಸ್ಸನ್ನು ನಾವು ಯಾವಾಗ ಅತ್ಯಂತ ಕಡಿಮೆ ವೇಗದಲ್ಲಿ ಇಟ್ಕೊಳ್ತೀವಿ, ಅಷ್ಟು ಕೂಡ ನಮ್ಮ ಕಡಿಮೆ ಆಹಾರದಿಂದ ಹೆಚ್ಚು ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆಹಾರವನ್ನು ಗಮನಿಸ್ತಾ ಖುಷಿಯಾಗಿ ಸಂತೋಷದಿಂದ ಸೇವಿಸಿದಷ್ಟು ಕೂಡ ಆಹಾರದಿಂದ ನಮಗೆ ಅತ್ಯಂತ ಅಮೂಲ್ಯವಾದ ಒಂದಷ್ಟು ಶಕ್ತಿ ದೊರಕುತ್ತೆ. ಅದನ್ನಿಟ್ಕೊಂಡು ನಾವು ನಿರಂತರವಾಗಿ ಯಾವಾಗಲೂ ಕೂಡ ಆರೋಗ್ಯವಾಗಿರ್ಬೋದು. ನಾವು ತಗೊಂಡಂಥ ಆಹಾರ ಯಾವಾಗ ಪೂರ್ಣವಾಗಿ ಜೀರ್ಣ ಆಗುತ್ತೆ, ಅದಾದ ನಂತರ ಮತ್ತೆ ದೇಹ ಕೇಳುತ್ತೆ ನಮ್ಮನ್ನು. ಅದಕ್ಕೆ ಅಗತ್ಯ ಇದ್ದಾಗ ಆಹಾರ ಬೇಕು ಅಂತ ಕೇಳುತ್ತೆ. ಆದರೆ ಇವತ್ತು ಏನು ಹೇಳಿದ್ನಲ್ಲ, ಮೊದಲೇ ಹೇಳಿದಾಗೆ ಯಾಂತ್ರಿಕ ಬದುಕಿನಲ್ಲಿ ಏನಾಗ್ತಿದೆ ಅಂದರೆ, ಬೆಳಗ್ಗೆ ಇಷ್ಟು 8 ಗಂಟೆಗೋ 9 ಗಂಟೆಗೋ ತಿಂಡಿ, ಅದಾದ ನಂತರ 4 ಗಂಟೆ ಲೆಕ್ಕ ಇಟ್ಕೊಂಡ್ಬಿಡ್ತೀವಿ. ಬೆಳಗ್ಗೆ 2 ಇಡ್ಲಿ ತಿಂದವರು 4 ಗಂಟೆ ಆದ ತಕ್ಷಣ ಊಟ ಮಾಡ್ತಾರೆ. ಬೆಳಗ್ಗೆ 12 ಇಡ್ಲಿ ತಿಂದವರು ಕೂಡ 4 ಗಂಟೆ ಆದ ತಕ್ಷಣ, ಅಂದರೆ 4 ಗಂಟೆಯ ವ್ಯತ್ಯಾಸದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡ್ತಾರೆ. ಇದು ಯಾವ ರೀತಿಯಿಂದನೂ ಸರಿಯಲ್ಲ. ನಮ್ಮ ಇವತ್ತಿನ ಆಹಾರ ಏನಿರುತ್ತೆ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ನಮ್ಮ ಮುಂದಿನ ಆಹಾರ ಯಾವುದು ಅಂತ. ಅದು ನಮ್ಮ ದೇಹ ನಮಗೆ ಹೇಳುತ್ತೆ. ದೇಹದ ಗೈಡೆನ್ಸನ್ನು ತೊಗೊಂಡು ನಾವು ಆಹಾರ ತೊಗೊಂಡಂಥ ಎಲ್ಲ ಆಹಾರವು ಜೀರ್ಣ ಆಗುತ್ತೆ, ಮತ್ತು ನಮಗೆ ಸಮಸ್ಯೆನೇ ಬರೋದಿಲ್ಲ. ಯಾವಾಗ ಆಹಾರ ಪೂರ್ಣ ಜೀರ್ಣ ಆಗುತ್ತಲ್ಲ, ಆವಾಗ ನಮಗೆ ಮಲಬದ್ಧತೆ ವಿಷಯನೇ ಬರೋದಿಲ್ಲ. ಅದು ಬರದೇ ಇದ್ದಾಗ ದೇಹದಲ್ಲಿ ವಿಷ ಸಂಗ್ರಹ ಆಗಲ್ಲ. ದೇಹದಲ್ಲಿ ವಿಷ ಸಂಗ್ರಹ ಆಗದೇ ಇದ್ದಾಗ ರೋಗ ಅನ್ನೋದಕ್ಕೆ ಇಲ್ಲವೇ ಇಲ್ಲ, ಜಾಗನೇ ಇಲ್ಲ. ಹಾಗಾಗಿ ಯಾವಾಗಲೂ ಕೂಡ ನಾವು ಆರೋಗ್ಯವಾಗಿ ಇರ್ಬೋದು. ದಿನಕ್ಕೆ ಎಷ್ಟು ಸಲ ಊಟ ಮಾಡಬೇಕು ಅನ್ನೋದು ಅದು ಲೆಕ್ಕ ಇಟ್ಕೊಂಡು ಊಟ ಮಾಡೋದ್ರಲ್ಲಿ ಅರ್ಥ ಇಲ್ಲ. ದಿನಕ್ಕೆ 10 ಸಲ ಬೇಕಾದ್ರೂ ಊಟ ಮಾಡಿ. ಆದರೆ ಒಂದು ವಿಚಾರ ನಾವು ಗಮನ ಇಟ್ಕೋಬೇಕು, ಊಟ ಮಾಡ್ಬೇಕಾದ್ರೆ ನನಗೆ ಹಸಿವಿದೆಯಾ, ನನ್ನ ದೇಹಕ್ಕೆ ಆಹಾರದ ಅಗತ್ಯ ಇದೆಯಾ, ಅದನ್ನು ನೋಡ್ಕೊಂಡು ಊಟ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ತಗೊಳ್ಳೋ ಎಲ್ಲ ಆಹಾರದ ಪೂರ್ತಿ ಸದ್ಬಳಕೆ ಆಗತ್ತೆ. ಹಾಗಿಲ್ಲದೆ ಇದ್ದಾಗ ದೇಹದಲ್ಲಿ ಮತ್ತೆ ಮತ್ತೆ ಹಳೆಯದು ಸೇರ್ತಾ ಹಾಗೆ ಅದು ವಿಷವಾಗಿ ಪರಿಣಮಿಸುತ್ತೆ. ಹೇಗೆ ಸೇರುತ್ತೆ ಅಂತಂದರೆ, ಒಮ್ಮೆ ಆಹಾರ ತೊಗೊಂಡ್ಮೇಲೆ ಅದು ಪೂರ್ತಿ ಜೀರ್ಣ ಆಗೋಕ್ಕೆ ಮುಂಚೆ ಮತ್ತೆ ಆಹಾರ ತೊಗೊಂಡಾಗ ಹಿಂದೆ ತಿಂದಂಥ ಆಹಾರ ಹಾಗೆ ನಮ್ಮ ಕರಳಲ್ಲಿ ಉಳಿಯುತ್ತಲ್ವ, ಅದು ಕೆಡ್ತಾ ಹೋಗುತ್ತೆ. ಯಾಕದು ಹಾಗೆ ಉಳಿಯುತ್ತೆ ಅಂತಂದರೆ, ದೇಹ ಅತ್ಯಂತ ಸೂಕ್ಷ್ಮ ಹಾಗೂ ಬುದ್ಧಿವಂತ ದೇಹ. ನಾವೇನೇ ಏನೇ ಮಾಡಿದರೂ ಕೂಡ ನಮ್ಮೆಲ್ಲರಿಗಿಂತ ಬುದ್ಧಿವಂತ ದೇಹ ಇದು. ಯಾಕೆಂದರೆ ಇದು ಭಗವಂತ ಸೃಷ್ಟಿ ಮಾಡಿರುವಂಥದ್ದು. ದೇಹದ ಮೊದಲನೇ ಪ್ರಾಮುಖ್ಯತೆ ಏನು ಅಂದರೆ, ನಾವು ತೊಗೊಂಡಂಥ ಆಹಾರವನ್ನು ಜೀರ್ಣ ಮಾಡೋದೇ ಮೊದಲನೇದು. ನಾವೇನೇ ಕೆಲಸ ಮಾಡ್ತಾಯಿದ್ರು ಕೂಡ ಮೊದಲು ಆಹಾರದ ಕಡೆ ಗಮನ ಕೊಡುತ್ತೆ. ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ, ಕೆಲವು ಬಾರಿ ನಾವು ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಊಟ ಮಾಡಿಬಿಡ್ತೀವಲ್ಲ, ಆಗ ನಮಗೇನಾಗತ್ತೆ, ಕೆಲಸ ಮಾಡಲಿಕ್ಕೆ ಆಗಲ್ಲ, ದೇಹ ಚಟುವಟಿಕೆಯಿಂದ ಇರಲಿಕ್ಕೆ ಆಗಲ್ಲ. ಯಾಕಾಗಲ್ಲ ಅಂತಂದರೆ, ಮಂಪರು ಹೆಚ್ಚಾದಾಗ, ಆಹಾರ ಹೆಚ್ಚಾದಾಗ ದೇಹ ತನಗೆ ಅರಗಿಸ್ಕೊಳ್ಳೋಕೆ ಶಕ್ತಿ ಕಡಿಮೆ ಆದಾಗ ಏನು ಮಾಡುತ್ತೆ ಅಂದರೆ, ನಮ್ಮ ಬ್ರೈನನ್ನು ಅಟ್ಯಾಕ್ ಮಾಡುತ್ತೆ. ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡು, ನಾನು ಇದನ್ನು ಪೂರ್ತಿ ಜೀರ್ಣ ಮಾಡ್ಕೊಳ್ತೀನಿ ಅಂತ ಹೇಳುತ್ತೆ. ಆವಾಗ ಏನಾಗುತ್ತೆ, ನಾವು ಮಲಗಿಬಿಡ್ತೀವಿ. ಸಾಮಾನ್ಯವಾಗಿ ಏನು ಚೆನ್ನಾಗಿ ತಿಂದು ಮಲಗಿದ್ರೆ ನಿದ್ದೆ ಬರುತ್ತೆ ಅಂತೀವಲ್ಲ, ಅದು ನಿದ್ದೆ ಅಲ್ಲ, ಮಂಪರು. ಹಾಗೆ ನಿದ್ದೆ ಮಾಡಿದಾಗ ನಮಗೆ ಸಿಗುವಂಥ ಶಕ್ತಿ ಅತ್ಯಲ್ಪ. ನಾವು ಸುಲಭವಾಗಿ ಜೀರ್ಣ ಆಗುವಂಥ ಆಹಾರ ತಗೊಂಡು ದೇಹಕ್ಕೆ ಅಗತ್ಯ ಇರೋಷ್ಟು ವಿಶ್ರಾಂತಿ ಕೊಟ್ಟಾಗ ಖಂಡಿತವಾಗ್ಲೂ ಪೂರ್ಣ ಆರೋಗ್ಯವಾಗಿರ್ಬೋದು. ಪ್ರಮುಖವಾದ ಪಾರ್ಟ್ ಅಂದ್ರೇ ಇದು. ಈಗ ನಾವು ಎಷ್ಟು ಆಹಾರ ತೊಗೊಳ್ತೀವಿ, ಎಷ್ಟು ಚಟುವಟಿಕೆಯಿಂದಿರ್ತೀವಿ, ಅಷ್ಟೇ ಪ್ರಾಮುಖ್ಯತೆ ದೇಹದ
ವಿಶ್ರಾಂತಿ ಕೂಡ. ವಿಶ್ರಾಂತಿ ಕಡೆಗೆ ಇವತ್ತು ಇಡೀ ಜಗತ್ತು ಗಮನ ಕೊಡ್ತಾ ಇಲ್ಲ. ಅದೇ ಒಂದು ಪ್ರಮುಖ ಕಾರಣ ರೋಗಗಳು ಬರಲಿಕ್ಕೆ ಅಂತ ಹೇಳ್ಬೋದು. ಹಾಗೆ ವಿಶ್ರಾಂತಿ ಅಂದರೆ ಎಷ್ಟು, ಯಾವಾಗ? ತುಂಬ ಸರಳ. ದೇಹಕ್ಕೆ ಯಾವಾಗ ತುಂಬ ನಮಗೆ ಶ್ರಮ ಹೆಚ್ಚಾಗತ್ತೆ, ಆಗ ಖಂಡಿತ ದೇಹ ಆಹಾರ ಕೇಳಲ್ಲ, ವಿಶ್ರಾಂತಿನೇ ಕೇಳುತ್ತೆ. ಸಾಮಾನ್ಯವಾಗಿ ನಾವು ಕೆಲಸ ಮಾಡಿ ಬ್ರೇಕಲ್ಲಿ ಏನು ಮಾಡ್ತೀವಿ, ಮೊದಲು ಚೆನ್ನಾಗಿ ಊಟ ಗಬಗಬ ಅಂತ ವೇಗವಾಗಿ ಊಟ ಮಾಡ್ತೀವಿ. ತಪ್ಪದು. ಯಾವಾಗಲೂ ದೈಹಿಕ ಶ್ರಮ ಹೆಚ್ಚಿದಾಗ ದೇಹಕ್ಕೆ ಕನಿಷ್ಠ ಒಂದು ಅರ್ಧ ಗ್ಲಾಸ್ ನೀರು ಕೊಟ್ಟು ಅಥವಾ ಮುಖಕ್ಕೆ ಚೆನ್ನಾಗಿ ನೀರು ಹಾಕಿ ಒಂದು 5-10 ನಿಮಿಷ ನಾವು ವಿಶ್ರಾಂತಿ ಪಡೆದ ದೇಹ ಮತ್ತೆ ಚೈತನ್ಯಮಯವಾಗತ್ತೆ. ಆ ಮೂಲಕ ದೇಹವನ್ನು ಯಾವಾಗಲೂ ಕೂಡ ನಾವು ಸುಸ್ಥಿತಿಲಿ ಇಟ್ಕೋಬೋದು. ಮತ್ತು ರಾತ್ರಿ ನೋಡಿ, ರಾತ್ರಿ ಎಷ್ಟೊತ್ತಿಗೆ ಮಲಗಬೇಕು ಅನ್ನೋದ್ರಲ್ಲಿ ಹಲವು ಗೊಂದಲಗಳು, ಮತ್ತು ಎಷ್ಟು ಗಂಟೆ ನಿದ್ದೆ ಮಾಡಬೇಕು ಅನ್ನೋದ್ರು ಕೂಡ ಗೊಂದಲ ಇದೆ ಅಲ್ವಾ? ತುಂಬ ಸರಳ, ತುಂಬ ಸರಳ ಅಂದರೆ ಸರಳ. ಇದನ್ನು ನಾವು ಹಕ್ಕಿಗಳನ್ನು ನೋಡಿ ಅರ್ಥ ಮಾಡ್ಕೋಬೇಕು. ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಹಕ್ಕಿಗಳೆಲ್ಲ ಎದ್ದು ಹಾರ್ತಾ ಹೋಗ್ತವೆ, ಆಹಾರವನ್ನು ಹುಡುಕ್ತಾ ಹೋಗ್ತವೆ. ಅದಕ್ಕೇನು ಕಾರಣ ಅಂತಂದರೆ ಅದರ ಅನಿವಾರ್ಯತೆ ಒಂದು. ಇನ್ನೊಂದು, ಬೆಳಗ್ಗೆ ಸೂರ್ಯ ಹುಟ್ಟಕ್ಕೆ ಮುಂಚೆ ಎದ್ದರೆ ನಮ್ಮ ಎನರ್ಜಿ ಚೆನ್ನಾಗಿರುತ್ತೆ ಅಂತ ಅವುಗಳಿಗೆ ಗೊತ್ತು. ಇಡೀ ವಿಶ್ವದಲ್ಲಿ ಇದರ ಅರಿವೇ ಇಲ್ಲದೆ ಇರೋನು ಅಂದರೆ ಮನುಷ್ಯ ಒಬ್ಬ ಮಾತ್ರ. ಉಳಿದು ಎಲ್ಲ ಪ್ರಾಣಿ ಪಶು ಪಕ್ಷಿಗಳಿಗೆ ಗೊತ್ತಿದೆ ನಾವು ಪ್ರಕೃತಿಯಿಂದ ಶಕ್ತಿಯನ್ನು ತಗೊಳ್ತಾ ಇದ್ದೀವಿ ಅಂತ. ಆದರೆ ನಾವು ಏನಂದರೆ ಮನುಷ್ಯ ಫೋಕಸ್ ಮಾಡ್ತಿರೋದು ಒಂದು ತಿನ್ನೋದು, ಕುಡಿಯೋದು, ಚೀಪೋದು, ನೆಕ್ಕೋದು. ಈ ಆಹಾರಗಳಿಂದನೇ ನಮಗೆ ಶಕ್ತಿ ಅಂತ ಅಂದ್ಕೊಂಡಿದ್ದೀವಿ. ಖಂಡಿತ ಇಲ್ಲ. ಅದೆಲ್ಲಕ್ಕಿಂತ 10ರಷ್ಟು ಹೆಚ್ಚು ನಮಗೆ ಪ್ರಕೃತಿಯಿಂದ ಸಿಗ್ತಾ ಇದೆ. ಹಾಗಾಗಿ ನಾವು ಈ ಸಮಯವನ್ನು ಸರಿಯಾಗಿ ಬಳಸ್ಕೋಬೇಕು. ಸಂಜೆ ಯಾವಾಗ ಸೂರ್ಯ ಮುಳುಗ್ತಾನೆ, ಸೂರ್ಯ ಮುಳುಗಿ 3 ಮುಹೂರ್ತ, ಮುಳುಗಿ 1ನೇ ಮುಹೂರ್ತದಲ್ಲಿ ನಾವು ಆಹಾರ ಮುಗಿಸ್ಬೇಕು, 3ನೇ ಮುಹೂರ್ತಕ್ಕೆ ಮಲಗಬೇಕು. ಅಂದರೆ 1 ಮುಹೂರ್ತಕ್ಕೆ 48 ನಿಮಿಷ ಸಮಯ ಅಂತ ತಗೊಂಡ್ರೆ ನಾವು ಹೇಗೂ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸಂಜೆ ಸಾಧಾರಣವಾಗಿ 6ರಿಂದ 6:30 ಒಳಗೆ ಸೂರ್ಯ ಮುಳುಗ್ತಾನಲ್ವಾ? ಸೊ ನಾವು ಯಾವಾಗ ಊಟ ಮಾಡಬೇಕು? 7:30 ಒಳಗೆ ನಾವು ಆಹಾರ ತೊಗೊಂಡ್ರೆ ಅದ್ಭುತ. ಅಲ್ಲಿಂದ 9-9:30 ಮಲಗಿಬಿಟ್ವಿ ಅಂತಂದರೆ ರಾತ್ರಿ 9ರಿಂದ ಬೆಳಗ್ಗೆ 3 ಗಂಟೆವರೆಗೂ ಏನಿದೆ ಚಂದ್ರನ ಈ ಶಕ್ತಿ ಏನಿದೆಯಲ್ಲ, ದೇಹ ತುಂಬ ಸರಳವಾಗಿ ಸ್ವೀಕಾರ ಮಾಡುತ್ತೆ. ಅದಕ್ಕೆ ಒಂದೇ ಕಂಡೀಷನ್ ಏನು ಅಂತಂದರೆ, ನಾವು ಮಲಗಬೇಕಾದ್ರೆ ತೊಗೊಂಡಂಥ ಆಹಾರ ಪೂರ್ಣ ಜೀರ್ಣ ಆಗಿರಬೇಕು. ಆಹಾರ ಪೂರ್ತಿ ಜೀರ್ಣ ಆಗಿದ್ದಾಗ ದೇಹದ ಒಳಗಿನ ಅಂಗಗಳಿಗೆ ಬೇರೇನೂ ಕೆಲಸ ಇಲ್ಲ ಅಂದಾಗ ಚಂದ್ರನಿಂದ ಸಿಗುವಂಥ ಆ ಶಕ್ತಿಯನ್ನು, ಚೈತನ್ಯವನ್ನು ಪೂರ್ಣವಾಗಿ ಸ್ವೀಕಾರ ಮಾಡುತ್ತೆ. ಮಾಡಿ ನೋಡಿ ಬೇಕಿದ್ರೆ. ಸುಮ್ಮನೆ ಹೇಳಿದ ತಕ್ಷಣ ಕೇಳಬೇಕು, ಯಾರೋ ಹೇಳಿದ್ರು ನಾವು ಕೇಳಿಸ್ಕೋಬೇಕು ಅನ್ನೋದು ಖಂಡಿತ ಏನೂ ಇಲ್ಲವೇ ಇಲ್ಲ. ನಾವು ಪ್ರಯೋಗ ಮಾಡ್ಬೋದು. ಯಾಕೆಂದರೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಅನ್ನೋದೇ ಇಲ್ಲ. ರಾತ್ರಿ ಬೇಗ ಊಟ ಮಾಡಿ, ನೀವು ಮಲಗಕ್ಕೆ ಮುಂಚೆ ಆಹಾರ ಜೀರ್ಣ ಆಗಿತ್ತು ಅಂದರೆ ನೀವು ಹೆಚ್ಚು ಸಮಯ ನಿದ್ದೆ ಮಾಡಬೇಕಾದ ಅಗತ್ಯ ಇಲ್ಲ. ರಾತ್ರಿ 9-9:30 ಮಲಗಿದ್ರೆ 5-6 ಗಂಟೆ ನಿದ್ದೆನೂ ಸಾಕಾಗತ್ತೆ. ಇದಕ್ಕೆ ಉತ್ತಮ ಉದಾಹರಣೆ ಅಂತ ತೊಗೊಂಡ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನೇ ತೊಗೋಬೋದು. ಅವ್ರು ನಿದ್ದೆ ಮಾಡೋದೇ 3-4 ಗಂಟೆ. ಆದರೆ ಅವರು 24 ವರ್ಷದಿಂದ ಒಂದೇ ಒಂದು ದಿವಸ ರಜಾ ಹಾಕಿಲ್ಲ, ಆರೋಗ್ಯ ಸಮಸ್ಯೆ ಬಂದಿಲ್ಲ. ಅಂದರೆ ಅದಕ್ಕೂ ಕಾರಣ ಅವರ ಉತ್ತಮವಾದ ಜೀವನ ಶೈಲಿ, ಜೀವನ ನಿರ್ವಹಣೆ, ಅದ್ರ ಜೊತೆಗೆ ಅವ್ರು ಬಳಸ್ಕೊಳ್ಳೋವಂಥ ಯೋಗದ ತಂತ್ರಗಳು. ಇದರಿಂದನೇ ಅವ್ರ ಆರೋಗ್ಯ ಕೂಡ ಚೆನ್ನಾಗಿದೆ. ಇದನ್ನು ನಾವು ಯಾರು ಬೇಕಾದ್ರೂ ಮಾಡ್ಬೋದು. ಒಬ್ಬ ವ್ಯಕ್ತಿ ಕೈಲಿ ಆಗುತ್ತೆ ಅಂದರೆ ಅದು ಎಲ್ಲರ ಕೈಲೂ ಆಗೋವಂಥದ್ದೇ. ಹಾಗಾಗಿ ನಾವು ಆಹಾರ ತೊಗೊಂಡಿದ್ದು ಜೀರ್ಣ ಮಾಡಿಕೊಂಡು ರಾತ್ರಿ ಬೇಗ ಮಲಗಿದಾಗ 3 ಗಂಟೆ 4 ಗಂಟೆಗೆ ಎದ್ದರೂ ಕೂಡ ನಾವು ತುಂಬ ಚೈತನ್ಯದಾಯಕವಾಗಿರ್ತೀವಿ. ಬೆಳಗ್ಗಿನ ಉತ್ಸಾಹ ಹಾಗೇ ಇರುತ್ತೆ, ಏನೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಏನಾದ್ರು ನಾವು ತುಂಬ ಲೇಟಾಗಿ, ಅಂದರೆ ರಾತ್ರಿ 10 ಗಂಟೆ 11 ಗಂಟೆಗೆ ತುಂಬ ಹೊಟ್ಟೆ ತುಂಬ ತಿನ್ನಬೇಕು ರಾತ್ರಿಯಲ್ಲಿ ಅಂತೇಳಿ ಸಾಕಷ್ಟು ಆಹಾರ ಅನಗತ್ಯವಾದಷ್ಟು ತುಂಬಿ ಮಲಗಿದಾಗ ದೇಹ ಏನಾಗುತ್ತೆ, ಮೊದಲು ಅದು ಜೀರ್ಣ ಮಾಡ್ಕೊಳ್ಳುತ್ತೆ. ಜೀರ್ಣ ಮಾಡ್ಕೊಳ್ಳಿಕ್ಕೆ ನಾವು ತೊಗೊಳ್ಳೋಂಥ ಆಹಾರದ ಮೇಲೆ ಎಷ್ಟು ಸಮಯ ಬೇಕು ಅನ್ನೋದು ನಿರ್ಧಾರ ಆಗೋದ್ರಿಂದ 4ರಿಂದ 6 ಗಂಟೆ ನಿದ್ದೆ ಅದಕ್ಕೆ ನಾವು ಜೀರ್ಣ ಮಾಡ್ಕೊಳ್ಳಿಕ್ಕೆ ಅವಕಾಶ ತಗೊಳುತ್ತೆ. ಹಾಗಾಗಿ ರಾತ್ರಿ 10 ಗಂಟೆಗೆ ಊಟ ಮಾಡಿದ್ರೆ ಬೆಳಗ್ಗೆ 3-4 ಗಂಟೆವರೆಗೂ ಆಹಾರ ಜೀರ್ಣ ಆಗೋದೇ ಆಗುತ್ತೆ ಹೊರತು ದೇಹಕ್ಕೆ ವಿಶ್ರಾಂತಿ ಸಿಗಲ್ಲ. ಹಾಗಾಗಿ 8 ಗಂಟೆ 9 ಗಂಟೆ ಆದರೂ ನಾವಿನ್ನೂ ಮಂಪ್ರಲ್ಲಿರ್ತೀವಿ, ನಿದ್ದೆ ಸಾಕಾಗಲ್ಲ. ಅಂದರೆ ದೇಹಕ್ಕೆ ಸರಿಯಾಗಿ ವಿಶ್ರಾಂತಿ ಕೊಡಲಿಲ್ಲ ಅನ್ನೋದಾಗತ್ತೆ. ಸೊ ಹಾಗಾಗಿ ನಮ್ಮ ಚಟುವಟಿಕೆ, ಆಹಾರ ಮತ್ತು ನಮ್ಮ ವಿಶ್ರಾಂತಿ 3ಕ್ಕೂ ಪ್ರಮುಖವಾಗಿ ಸಮಾನವಾಗಿ ನಾವು ಪ್ರಾಮುಖ್ಯತೆ ಕೊಟ್ಟಾಗ ಖಂಡಿತವಾಗ್ಲೂ ನಾವು ಯಾವಾಗಲೂ ಕೂಡ ಆರೋಗ್ಯವಾಗಿ ಇರ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.